ರೈತರ ಸಾಲ ಮನ್ನಾಕ್ಕೆ ಈಗ ಸಿಎಂ ಮುಂದಾಗಿರುವಂಥದ್ದು. ತಮಿಳುನಾಡು ಸಿಎಂ ಈಗ ಮುಂದಾಗಿದ್ದಾರೆ. 75,000 ರೂಪಾಯಿವರೆಗೂ ಕೂಡ ರೈತರ ಸಾಲ ಮನ್ನಾವಾಗುತ್ತೆ. ತಮಿಳುನಾಡು ಸಿಎಂ ರೈತರಿಗೆ ಸಿಹಿ ಸುದ್ದಿಯನ್ನ ಕೊಟ್ಟಿರುವಂಥದ್ದು. ತಮಿಳುನಾಡು ರೈತರಿಗೆ ಸಿಹಿ ಸುದ್ದಿ ಕೊಟ್ಟ ವಿಜಯ್. ನುಡಿದಂತೆ ನಡೆದ ತಮಿಳುನಾಡು ಸಿಎಂ ವಿಜಯ್. ಸಹಕಾರ ಬ್ಯಾಂಕ್ನಲ್ಲಿ ಸಾಲ ಯಾರೆಲ್ಲ ಪಡೆದಿದ್ರು ರೈತರು ಅವರ ಸಾಲ ಎಲ್ಲ ಮನ್ನಾವಾಗುವಂಥದ್ದು. ಅತಿ ಸಣ್ಣ ರೈತರಿಗೆ ಸಿಹಿ ಸುದ್ದಿ ಕೊಟ್ಟ ಸಿಎಂ ವಿಜಯ್. 75,000ವರೆಗೆ ಸಾಲವನ್ನ ಮನ್ನಾ ಮಾಡಿ ಘೋಷಣೆ ಮಾಡಲಾಗಿದೆ. ಈಗ 75,000ಕ್ಕಿಂತ ಹೆಚ್ಚು ಸಾಲ ಮಾಡಿದ್ರು ಕೂಡ ಸಿಹಿ ಸುದ್ದಿ ಫಿಕ್ಸ್. ಕನಿಷ್ಠ ಪಕ್ಷ 35,000 ರೂಪಾಯಿ ಸಾಲ ಮನ್ನಾ ಆಗೇ ಆಗುತ್ತೆ. 75,000 ರೂಪಾಯಿವರೆಗೆ ರೈತರ ಸಾಲ ಮನ್ನಾಕ್ಕೆ ಈಗ ತಮಿಳುನಾಡು ಸಿಎಂ ವಿಜಯ್ ಮುಂದಾಗಿದ್ದಾರೆ. ತಮಿಳುನಾಡು ರೈತರಿಗೆ ಇದು ಒಂಥರ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ನುಡಿದಂತೆ ನಡೆದ ತಮಿಳುನಾಡು ಸಿಎಂ ವಿಜಯ್. ಸಹಕಾರ ಬ್ಯಾಂಕ್ಗಳಲ್ಲಿ ಪಡೆದಿರುವಂತಹ ಸಾಲ ಮನ್ನಾವನ್ನ ಮಾಡಲಾಗಿದೆ. ಸಣ್ಣ ರೈತರಿಗೆ ಇದು ಸಿಹಿ ಸುದ್ದಿ. 75,000ವರೆಗಿನ ಸಾಲ ಮನ್ನಾ ಮಾಡಿ ಘೋಷಣೆ ಮಾಡಲಾಗಿದೆ. 75,000ಕ್ಕಿಂತ ಹೆಚ್ಚು ಸಾಲ ಮಾಡಿದ್ರು ಕೂಡ ಸಿಹಿ ಸುದ್ದಿ ಫಿಕ್ಸ್. ಕನಿಷ್ಠ ಪಕ್ಷ 35,000 ರೂಪಾಯಿ ಆದ್ರೂ ಸಾಲ ಮನ್ನಾ ಆಗೇ ಆಗುತ್ತೆ. ಏನು ಈಗ ತಮಿಳುನಾಡು ರೈತರಿಗೆ ನಟ ಹಾಗೂ ಸಿಎಂ ವಿಜಯ್ ಸಿಹಿ ಸುದ್ದಿಯನ್ನ ನೀಡಿದ್ದಾರೆ. 75,000 ರೂಪಾಯಿವರೆಗೂ ಕೂಡ ಈಗ ಸಾಲ ಮನ್ನಾವನ್ನ ಮಾಡಲಾಗ್ತಾ ಇದೆ. ನುಡಿದಂತೆ ನಡೆದಿದೆ ಈಗ ತಮಿಳುನಾಡು ಸರ್ಕಾರ. ಸಹಕಾರ ಬ್ಯಾಂಕ್ಗಳಲ್ಲಿ ಪಡೆದಿರುವಂತಹ ಸಾಲ ಏನಿದೆ, ರೈತರು ಏನು ಸಾಲವನ್ನ ಪಡೆದುಕೊಂಡಿದ್ರು ಅದು ಮನ್ನಾ ಆಗುವಂಥದ್ದು. ಈಗ ಸಿಎಂ ವಿಜಯ್ ಘೋಷಣೆ ಮಾಡಿದ್ದಾರೆ. 75,000 ರೂಪಾಯಿವರೆಗಿನ ಸಾಲ ಮನ್ನಾ ಮಾಡಿ ಘೋಷಣೆ ಮಾಡಿದ್ದಾರೆ. ಇನ್ನು ಒಂದು ವೇಳೆ 25,000ಕ್ಕಿಂತ ಹೆಚ್ಚು ಸಾಲ ಮಾಡಿದ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಸಿಹಿ ಸುದ್ದಿ ಇದೆ. ಕನಿಷ್ಠ ಪಕ್ಷ 35,000 ರೂಪಾಯಿ ಆದರೂ ಸಾಲ ಮನ್ನಾ ಆಗೇ ಆಗುತ್ತೆ. ಅವ್ರಿಗೂ ಕೂಡ ಇದು ಒಂಥರ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. 75,000 ರೂಪಾಯಿವರೆಗೂ ಕೂಡ ಸಾಲ ಮನ್ನಾ ಮಾಡಿರುವಂಥದ್ದು ತಮಿಳುನಾಡು ಸಿಎಂ. ನುಡಿದಂತೆ ನಡೆದಿದ್ದಾರೆ. ಏನು ಪ್ರಣಾಳಿಕೆಯಲ್ಲಿ ಹೇಳಿದ್ರು ಸಾಲ ಮನ್ನಾ ಮಾಡ್ತೀನಿ ಅಂತ ಸಿಎಂ ವಿಜಯ್ ಹೇಳಿದ್ರು, ಅದರಂತೆ ಈಗ ನಡೆದುಕೊಂಡಿದ್ದಾರೆ. 75,000 ರೂಪಾಯಿವರೆಗೂ ಕೂಡ ರೈತರ ಸಾಲ ಮನ್ನಾವನ್ನ ಮಾಡಿ ಈಗ ಘೋಷಣೆ ಮಾಡಿದ್ದಾರೆ. ಸಹಕಾರ ಬ್ಯಾಂಕ್ಗಳಲ್ಲಿ ಪಡೆದಿರುವಂತಹ ಸಾಲ ಮನ್ನಾ ಆಗುತ್ತೆ. ಯಾರೆಲ್ಲ ರೈತರು 75,000 ರೂಪಾಯಿ ಅದಕ್ಕಿಂತ ಹೆಚ್ಚು ಸಾಲ ಮಾಡಿದ್ರು ಪರವಾಗಿಲ್ಲ, ಅದಕ್ಕಿಂತ ಕಡಿಮೆ ಸಾಲ ಮಾಡಿದ್ರು ಪರವಾಗಿಲ್ಲ, ಸಾಲ ಮನ್ನಾ ಆಗುವಂಥದ್ದು ಈಗ ಘೋಷಣೆ ಮಾಡಲಾಗಿದೆ. 75,000ಕ್ಕಿಂತ ಹೆಚ್ಚು ಸಾಲ ಮಾಡಿದ್ರೆ ಏನು ಮಾಡೋದು ಅಂತ ಒಂದು ಪ್ರಶ್ನೆ ಆದರೆ ಅದಕ್ಕೂ ಕೂಡ ಅಂದರೆ ಕನಿಷ್ಠ ಪಕ್ಷ ಒಂದು 35,000 ರೂಪಾಯಿ ಆದರೂ ಸಾಲ ಮನ್ನಾ ಆಗೇ ಆಗುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡುವಂಥದ್ದು ಇಲ್ಲ. ತಮಿಳುನಾಡು ರೈತರಿಗೆ ಈಗ ನಟ ಹಾಗೂ ಸಿಎಂ ವಿಜಯ್ ಸಿಹಿ ಸುದ್ದಿಯನ್ನ ನೀಡಿದ್ದಾರೆ. ಸಹಕಾರ ಬ್ಯಾಂಕ್ಗಳಲ್ಲಿ ಪಡೆದಿರುವಂತಹ ಸಾಲ ಮನ್ನಾಕ್ಕೆ ಈಗ ಘೋಷಣೆಯನ್ನ ನೀಡಿದ್ದಾರೆ. ಅತಿ ಸಣ್ಣ ರೈತರಿಗೆ ಸಿಹಿ ಸುದ್ದಿ ಕೊಟ್ಟಿರುವಂಥದ್ದು ಸಿಎಂ ವಿಜಯ್. 75,000 ರೂಪಾಯಿವರೆಗಿನ ಸಾಲ ಮನ್ನಾವನ್ನ ಮಾಡಿ ಘೋಷಣೆ ಮಾಡಿದ್ದಾರೆ. ಕನಿಷ್ಠ ಪಕ್ಷ ಇನ್ನು 75,000ಕ್ಕಿಂತ ಹೆಚ್ಚು ಸಾಲ ಮಾಡಿದ್ರೆ ಕನಿಷ್ಠ ಪಕ್ಷ ಒಂದು 35,000 ರೂಪಾಯಿವರೆಗೆ ಸಾಲ ಮನ್ನಾ ಆಗೇ ಆಗುತ್ತೆ. ಇನ್ನು ಚುನಾವಣೆಯ ಪ್ರಣಾಳಿಕೆಯಲ್ಲಿ ಘೋಷಣೆಯನ್ನ ಮಾಡಲಾಗಿತ್ತು. ಈಗ ಅದನ್ನ ಜಾರಿಗೆ ತಂದಿರುವಂಥದ್ದು. ಸಾಲ ಮನ್ನಾ ಮಾಡುವ ಭರವಸೆಯನ್ನ ವಿಜಯ್ ನೀಡಿದ್ರು. 50,000ವರೆಗಿನ ಸಾಲ ಮನ್ನಾದ ಭರವಸೆಯನ್ನ ಸಿಎಂ ನೀಡಿದ್ರು. ಆದ್ರೆ 75,000ವರೆಗಿನ ಸಾಲ ಮನ್ನಾ ಮಾಡಿದ್ದಾರೆ. ಸರ್ಕಾರದ ನಡೆಯಿಂದ ಏನು 14.43 ಲಕ್ಷ ರೈತರಿಗೆ ಪ್ರಯೋಜನ ಆಗ್ತಾ ಇದೆ. 2025ರ ಮೇ 1ರಿಂದ 2026ರ ಫೆಬ್ರವರಿ 28ರವರೆಗೆ ಸಾಲ ಮನ್ನಾವನ್ನ ಮಾಡಿರುವಂಥದ್ದು. ಇನ್ನು ಸಹಕಾರಿ ಬ್ಯಾಂಕ್ಗಳಲ್ಲಿ ರೈತರು ಮಾಡಿದ ಸಾಲ ಮನ್ನಾವಾಗ್ತಾ ಇದೆ. ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ರು. ಈಗ ಅದನ್ನ ಜಾರಿಗೆ ತರ್ತಾ ಇರುವಂಥದ್ದು. ಸಾಲ ಮನ್ನಾ ಮಾಡುವಂತಹ ಭರವಸೆಯನ್ನ ಸಿಎಂ ವಿಜಯ್ ನೀಡಿದ್ರು. ಚುನಾವಣೆಯಲ್ಲಿ ಏನು ಪ್ರಣಾಳಿಕೆಯನ್ನ ನೀಡಿದ್ರು ಅದರಂತೆ ನೀಡಿದ್ದಾರೆ.
ಇನ್ನು 5,932 ಕೋಟಿ ರೂಪಾಯಿ ವೆಚ್ಚ ಮಾಡಲಿದೆ ವಿಜಯ್ ಸರ್ಕಾರ. ಬರೋಬ್ಬರಿ 14 ಲಕ್ಷ ರೈತರ ಮನ ಗೆದ್ದಿದ್ದಾರೆ ವಿಜಯ್. ಸಣ್ಣ ಮತ್ತು ಅಲ್ಪಸಂಖ್ಯಾತರ ರೈತರ 75,000ವರೆಗಿನ ಬೆಳೆ ಸಾಲ ಮನ್ನಾವಾಗ್ತಾ ಇರುವಂಥದ್ದು. ಇನ್ನು ದೊಡ್ಡ ರೈತರಿಗೆ 5,000 ರೂಪಾಯಿವರೆಗೆ ಸಾಲ ಪರಿಹಾರ ಇರುತ್ತೆ. ಕೃಷಿ ವೆಚ್ಚ ರೈತರಿಗೆ ನೆರವಾಗುವಂತಹ ಉದ್ದೇಶದಿಂದ ಈ ಯೋಜನೆಯನ್ನ ಜಾರಿಗೆ ತರಲಾಗಿರುವಂಥದ್ದು. 5,932 ಕೋಟಿ ರೂಪಾಯಿ ಏನು ವೆಚ್ಚವನ್ನ ಮಾಡಲಿದ್ದಾರೆ ವಿಜಯ್ ಸರ್ಕಾರ. ಬರೋಬ್ಬರಿ 14 ಲಕ್ಷ ರೈತರ ಮನ ಗೆದ್ದಿದ್ದಾರೆ ವಿಜಯ್. ಸಣ್ಣ ಮತ್ತು ಅಲ್ಪಸಂಖ್ಯಾತ ರೈತರ 75,000ವರೆಗಿನ ಬೆಳೆಯ ಸಾಲ ಮನ್ನಾ ಆಗ್ತಾ ಇರುವಂಥದ್ದು. ದೊಡ್ಡ ರೈತರಿಗೆ 5,000 ರೂಪಾಯಿವರೆಗೆ ಸಾಲ ಪರಿಹಾರ ಇರುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಪ್ರಸನ್ನ ಡೆಸ್ಕ್ನ ನೇರ ಸಂಪರ್ಕದಲ್ಲಿದ್ದಾರೆ. ಪವನ್, ತಮಿಳುನಾಡು ಸರ್ಕಾರ ಈಗ ರೈತರಿಗೆ ಸಿಹಿ ಸುದ್ದಿಯನ್ನ ನೀಡಿರುವಂಥದ್ದು, ಅಂದ್ರೆ ಪ್ರಣಾಳಿಕೆಯಲ್ಲಿ ಏನೆನ್ನ ಹೇಳಿಕೆಯನ್ನ ನೀಡಿದ್ರು, ಅಂದ್ರೆ ಸಾಲ ಮನ್ನಾ ಮಾಡ್ತೀನಿ ಅನ್ನುವಂಥದ್ದನ್ನ ಹೇಳಿದ್ರು, ಅದರಂತೆ ನುಡಿದಂತೆ ನಡೆದಿದ್ದಾರೆ ಈಗ ವಿಜಯ್. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಲಕ್ಷ್ಮಿ, ಏನು TVK ನೇತೃತ್ವ ಅಂದರೆ CM ವಿಜಯ್ ಅವರ ನೇತೃತ್ವದ TVK ಪಕ್ಷ ಅಧಿಕಾರಕ್ಕೆ ಬಂದಿತ್ತು. ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆಲ್ಲ ರೈತರಿಗೆ ಒಂದು ಪ್ರಣಾಳಿಕೆಯಲ್ಲಿ ಒಂದು ಭರವಸೆಯನ್ನು ನೀಡಿದರು. ನಾವು ರೈತರಿಗೆ 50,000ದವರೆಗೆ ಸಾಲ ಮಾಡಿರುವಂಥ ರೈತರಿಗೆ ನಾವು ಸಾಲ ಮನ್ನಾವನ್ನು ಘೋಷಣೆ ಮಾಡ್ತೀವಿ ಅಂತಂದು ಹೇಳಿದರು. ಹೀಗಾಗಿ ಅಧಿಕಾರಕ್ಕೆ ಬಂದಂಥ ವಿಜಯ್ ಅವರು ಮೊದಲು 2 ನಿರ್ಧಾರಗಳನ್ನು ಮಾಡಿದರು. ಒಂದು ಲಿಕ್ಕರ್ ಬ್ಯಾನ್, ಏನು ಶಾಲಾ ಕಾಲೇಜುಗಳ ಸುತ್ತಮುತ್ತ ಇದ್ದಂಥ ಒಂದು ಲಿಕ್ಕರ್ ಬ್ಯಾನನ್ನು ಮಾಡಿದ್ರು. ನಂತರ ಎರಡನೆಯದಾಗಿ ತೆಗೆದುಕೊಂಡಂಥ ನಿರ್ಧಾರ ಅಂದರೆ ಅದು ರೈತರ ಸಾಲ ಮನ್ನಾ. ಈ ಸಾಲ ಮನ್ನಾ ಏನು ಅಂದರೆ ಸಹಕಾರಿ ಇಲಾಖೆಗೆ ಅಂಜರಲ್ಲಿ ಮಾಡಿರುವಂಥ ರೈತರ ಸಾಲವನ್ನು ಮನ್ನಾ ಮಾಡಿದ್ದಾರೆ. ಇದು 50,000ದವರೆಗಿರುತ್ತೆ. ಇದಕ್ಕೊಂದು ಲಿಮಿಟೆಡ್ ಟೈಮಿಂಗ್ಸನ್ನು ಫಿಕ್ಸ್ ಮಾಡಿದ್ದಾರೆ. 2025 ಮೇ 1ರಿಂದ ಈಗ 2026 ಫೆಬ್ರವರಿ 28ರೊಳಗೆ ಯಾರು ಸಾಲ ತಗೊಂಡಿದ್ರು ಅಂಥ ರೈತರಿಗೆ 75,000ದವರೆಗೆ ಸಾಲ ಮನ್ನಾ ಮಾಡಿದ್ದಾರೆ. ಅಂದರೆ ಅವರು 50,000 ಭರವಸೆ ಕೊಟ್ಟಿದ್ದರು, ಅಡಿಷ್ನಲ್ ಆಗಿ 75,000ವರೆಗೂ ಅಂದರೆ ಇನ್ನು 25,000 ರೂಪಾಯಿ ಎಕ್ಸ್ಟ್ರಾ ಸಾಲ ಮನ್ನಾ ಮಾಡೋದಕ್ಕೆ ವಿಜಯ್ ಸರ್ಕಾರ ನಿರ್ಧಾರ ಮಾಡಿದೆ. ಇದರಲ್ಲಿ ಫಲಾನುಭವಿಗಳು 14,43,000 ಜನ ರೈತರಿಗೆ ಇದು ನೇರವಾಗಿ ನೆರವು ಸಿಗುತ್ತೆ. ಮತ್ತು ಸಣ್ಣ ಮತ್ತು ಅತಿ ಸಣ್ಣ ಹಾಗೂ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂಥ ರೈತರಿಗೆ ಇದರ ನೆರವು ಸಿಗುತ್ತೆ. ಹಾಗಂತ ಹೇಳಿ ದೊಡ್ಡ ಸಾಲ ಮಾಡಿರೋರಿಗೆ ಸಿಗಲ್ಲ ಅಂದಾಗ ಖಂಡಿತ ಅವ್ರಿಗೂ ಒಂದು ಥರದ ಎಕ್ಸೆಪ್ಷನ್ ಕೊಟ್ಟಿದ್ದಾರೆ. 35,000ವರೆಗೂ ಸಾಲ ಮನ್ನಾ ಅವಕಾಶ ಕೊಟ್ಟಿದ್ದಾರೆ. ಅಂದರೆ ಮೋರ್ ದೆನ್ ಈ 1 ಇಯರ್ ಪೀರಿಯಡ್ ಇಲ್ಲದೆ ಇರೋರು ಇವಾಗ 2 ವರ್ಷದ ಇಂಚೆ ಮಾಡಿರೋಂಥವ್ರಿಗೆ ಅವರಿಗೆ ಎಷ್ಟು ಸಾಲ ಮನ್ನಾ ಆಗುತ್ತೆ ಅಂದರೆ 35,000 ಸಾಲ ಮನ್ನಾ ಆಗುತ್ತೆ. ಮತ್ತು ದೊಡ್ಡ ಅಂದರೆ ಲಿಮಿಟೇಜು 2 ಎಕರೆ 2.5 ಎಕರೆ ಅಥವಾ 1 ಎಕರೆ ಜಮೀನಿರೋರು ಇವರು ಸಣ್ಣ ರೈತರಾಗ್ತಾರೆ. 3 ಎಕರೆ ಅಥವಾ 4 ಎಕರೆಯ ನಂತರ ಇರೋರು ದೊಡ್ಡ ರೈತರಾಗ್ತಾರೆ, ದೊಡ್ಡ ವರ್ಗದ ರೈತರು. ಇವರಿಗೆ ಮಿನಿಮಮ್ 5,000 ರೂಪಾಯಿ ಸಾಲ ಮನ್ನಾ ಮಾಡೋವಂಥ ನಿರ್ಧಾರವನ್ನು ವಿಜಯ್ ಕ್ಯಾಬಿನೆಟ್ ತೆಗೆದುಕೊಂಡಿತ್ತು. ಇದನ್ನು ಇಂಪ್ಲಿಮೆಂಟ್ ಮಾಡಿದೆ, ಅಂದರೆ ಅಂತಿಮವಾಗಿ ಆದೇಶ ಹೊರಡಿಸಿದೆ. ಇಂದಿನಿಂದ ಯಾರ್ಯಾರು ರೈತರಿಗೆ ಸಾಲ ಮನ್ನಾ ಆಗಿದೆ ಅನ್ನೋದು ಸಹಜವಾಗಿ ರೈತರ ಅಕೌಂಟಿನ ಮುಖಾಂತರ ಅಥವಾ ಬ್ಯಾಂಕಿನ ಮುಖಾಂತರ ಅವ್ರಿಗೊಂದು ರಸೀದಿ ಅಥವಾ ಏನು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಸಿಗೋದು ನಾಳೆಯಿಂದ ಬಹುಶಃ ತಮಿಳುನಾಡು ಸರ್ಕಾರ ಮುಂದಾಗಿದೆ ಅಂತಂದು ಹೇಳ್ಬೋದು. ಲಕ್ಷ್ಮಿ, ಧನ್ಯವಾದ ಪವನ್ ನಿಮ್ಮೆಲ್ಲ ಮಾಹಿತಿಗಾಗಿ.